ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಂದು 2ನೇ ವಿಡಿಯೋ ಆಗಿರುತ್ತೆ, ಡೈಲಿ ವ್ಲಾಗ್ದು. ಸೊ ನೆನ್ನೆ ಎಸ್ಟರ್ಡೇ ವಿಡಿಯೋನಲ್ಲಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಯಾವ ಥರ ಕೆಲಸ ಇರುತ್ತೆ ಅಂತ ಮಾಡಿದೆ. ಸೊ ಹೇಗೆ ಮಾಡ್ತೀನಿ, ಹೇಗಿರುತ್ತೆ ನನ್ನ ದಿನ ಅಂತ. ಸೊ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಅವ್ರಿಗೆ ಹೇಗೆ ಪ್ರಿಪ್ರೇಷನ್ ಇರುತ್ತೆ ಅನ್ನೋದನ್ನು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಜೀವನ ಅಂದರೆ ದೊಡ್ಡ ದೊಡ್ಡ ತ್ಯಾಗ, ಜವಾಬ್ದಾರಿ ಅಲ್ಲ, ಸಣ್ಣ ಪುಟ್ಟ ಸಂತೋಷ, ಸ್ವಲ್ಪ ದಯೆ, ನಿರಂತರ ಕಿರುನಗೆ, ಅದೇ ಜೀವನ. ನಾವು ಮಾಡೋ ಕೆಲಸಗಳು ಇಷ್ಟಪಟ್ಟು ಮಾಡಿದ್ರೆ ಅದು ಯಾವತ್ತೂ ಈಸಿ ಆಗುತ್ತೆ, ಖುಷಿಯಾಗಿರುತ್ತೆ, ಕಷ್ಟ ಅನಿಸಲ್ಲ. ನಾವು ಮಾಡೋ ಕೆಲಸ ಯಾವತ್ತು ನಮಗೆ ಇಷ್ಟ ಆಗಲ್ಲ, ಅದು ತುಂಬ ಕಷ್ಟ ಅನಿಸುತ್ತೆ. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಿದರೂ ಖುಷಿಯಾಗಿ ಮಾಡಬೇಕು. ನಾವು ಮಾಡೋ ಕೆಲಸದಲ್ಲಿ ನಮಗೆ ತೃಪ್ತಿ ಇರಬೇಕು ಅಂತ ನನ್ನ ಭಾವನೆ. ಸೊ ಮಕ್ಕಳಿಗೆ ಆಲೂಗಡ್ಡೆ ಪಲ್ಯ ಹಾಗೂ ಪೂರಿ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ನ ರೆಡಿ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಅಂದರೆ, ನೀವು ಎಷ್ಟೇ ಬೇಗ ಇದ್ದರೂ ಅದು ಬೇರೆ ಈ ವಿಡಿಯೋ ಮಾಡ್ಕೊಂಡು ಮಾಡ್ತೀನಿ ಅಂತ ಹೋದ್ನಾ ಟೈಮೇ ಸಾಕಾಗ್ತಿರ್ಲಿಲ್ಲ. ಅದು ಪೂರಿ ಬೇರೆ ಮಾಡಬೇಕು. ಸೊ ಬೇಗ 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 ಮಾಡ್ತಾಯಿದ್ದೀನಿ, ಎಷ್ಟು ಸಾಧ್ಯನೋ ಅಷ್ಟು. ಏಕೆಂದರೆ 7:30ಗೆ ಒಬ್ಬರು ಹೋಗ್ತಾರೆ, 8:30ಗೆ ಒಬ್ಬರು ಹೋಗ್ತಾರೆ. ಫಸ್ಟು ಒಬ್ಬರನ್ನ ದೊಡ್ಡವ್ರನ್ನ ಸ್ಕೂಲಿಗೆ ಕಳಿಸಿ, ಆಮೇಲೆ ಚಿಕ್ಕವ್ರನ್ನ ರೆಡಿ ಮಾಡಿ ಅವ್ರಿಗೆ ತಿನ್ನಿಸಿ ಅವ್ರನ್ನ ಕಳಿಸ್ಬೇಕು. ಸೊ ಅದಕ್ಕೂ ಮುಂಚೆ ನನ್ನ ಪ್ರಿಪ್ರೇಷನ್ ಹೀಗಿರುತ್ತೆ. ಸೊ ಆಲೂಗಡ್ಡೆ ಪಲ್ಯ ಪೂರಿಗೆ ರೆಡಿ ಮಾಡ್ತಾಯಿದ್ದೀನಿ. ಅವ್ರ ಲಂಚ್ ಬಾಕ್ಸು ಅಷ್ಟೇ, ಒಂದು ಸ್ನ್ಯಾಕ್ಸು ಹಾಗೂ ಒಂದು ಟಿಫನ್ ಇರಬೇಕು. ಒಂದೊಂದು ದಿನ ಫ್ರೂಟ್ಸ್ ಹಾಕ್ತೀನಿ, ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ಹಾಕಿ ಕಳಿಸ್ತೀನಿ. ಸೊ ಮಾರ್ನಿಂಗ್ ಅಂತೂ ತುಂಬ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಅವ್ರು ಸ್ಕೂಲ್ಗೆ ಹೋಗೋವರೆಗೂ ನಮ್ಮದು ಕೆಲಸ ಆಗಿರುತ್ತೆ. ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ನಮ್ಮ ಟಿಫನು, ಮತ್ತು ಮಕ್ಕಳಿಗೆ ಮಧ್ಯಾಹ್ನ ಲಂಚು, ಈವ್ನಿಂಗ್ ಅದನ್ನು ಬೆಳಿಗ್ಗೆ ಮಾಡ್ಕೊಳ್ಳೋದ್ರಿಂದ ಟೈಮ್ ಆಗೇ ಹೋಗ್ತಾ ಇರುತ್ತೆ. ಸೊ ನಾವು ಏನೇ ಜೀವನದಲ್ಲಿ ಹೇಗಿರಬೇಕು ಅಂದರೆ, ಹೇಗೆ ಬರ್ತಾ ಇರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹಾಗೆ ಲೈಫ್ನ ಹೋಗ್ತಾ ಇರಬೇಕು. ಸೊ ನಾವು ಯಾವುದನ್ನು ತುಂಬ ಕಷ್ಟ ಅಂತ ಅಂದ್ಕೊಂಡು ಹೋಗ್ಬಾರ್ದು. ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಖುಷಿಯಾಗಿ ಮಾಡಬೇಕು. ಇಷ್ಟಪಟ್ಟು ಮಾಡಿದರೆ ಕಷ್ಟನೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನಾನಂತೂ ಮಕ್ಕಳಿಗೆ ಆಗಲಿ ಮನೆಯದೇ ಆಗಲಿ ಆರಾಮಾಗಿ ಖುಷಿಯಿಂದ ಮಾಡ್ತೀನಿ. ಬಟ್ ಡೈಲಿ 5 ಅಡುಗೆ ಅಂತೂ ಇದ್ದೇ ಇರುತ್ತೆ. ಸೊ ನಾವಿರೋದೇ ಹೆಲ್ತಿಯಾಗಿ ಫುಡ್ಡು ಮೇಯ್ನ್ ಮಕ್ಳಿಗೆ ಬೇಕಾಗಿರುತ್ತೆ. ಅದು ನೋಡಿ, ಈಗ ವೀಡಿಯೋ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಒಂದು ಪೂರಿ ಸೀದೇ ಹೋಯಿತು. ಹೀಗಿರುತ್ತೆ ನಮ್ಮ ಸಿಚುವೇಶನ್. ಬೆಳಿಗ್ಗೆ ಮಾತಾಡೋಂಗಿರಲ್ಲ, ಮಕ್ಕಳು ಬಟ್ಟೆ ಐರನ್ ಆಗಿರಲ್ಲ, ಅವ್ರಿಗೆ ಜಡೆ ಹಾಕಬೇಕು, ಅವ್ರು ಏನೇನು ಬುಕ್ಸ್ ಎಲ್ಲ ಇದೆ ಬ್ಯಾಗ್ ರೆಡಿ ಮಾಡಿ ಕಳಿಸ್ಬೇಕು. ನೋಡಿ, ಆ ಮಧ್ಯದಲ್ಲಿ ಟಿಫನ್ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಹೀಗಿರುತ್ತೆ ಎಲ್ಲ ಮನೇಲೂ ಅಷ್ಟೇ. ಮನೇಲಿದ್ದಾರೆ ಅಂದ ಮಾತ್ರಕ್ಕೆ ಕೆಲಸ ಇರಲ್ಲ ಅಂತಲ್ಲ. ಅವರು ಹೊರಗಡೆ ಕೆಲಸ ಈಸಿಯಾಗಿ ಮಾಡ್ಬೋದು, ಮನೆಯಲ್ಲಿ ಮಕ್ಕಳು ನಿಭಾಯಿಸ್ಕೊಂಡು ಮಾಡೋ ಕೆಲಸ ಅಷ್ಟು ಈಸಿ ಅಲ್ಲ. ಸೊ ಏನೇ ಇದ್ರೂ ನಾವು ಮಾರ್ನಿಂಗ್ ನಾವು ಕೆಲಸ ಮುಗಿಸ್ಕೊಂಡ್ರೆ ಆದಂಗೆ. ಏನಪ್ಪ ಈ ವಿಡಿಯೋನಲ್ಲಿ ಕೆಲಸನೇ ತೋರಿಸ್ತಾ ಇದ್ದಾರೆ ಅಂತಲ್ಲ. ಸೊ ಪ್ರತಿಯೊಬ್ಬರಿಗೂ ಕೂಡ ಮನೇಲಿ 2 ಮಕ್ಕಳಿದ್ದಾರೆ ಅಂದರೆ ಅವ್ರಿಗೆ ಲಂಚ್ ಬಾಕ್ಸ್ ನಾವು ಈಸಿಯಾಗಿ ಅನ್ನೋದಲ್ಲ, ಅವರಿಗೆ ಅಷ್ಟು ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು. ಮನೇಲಿ ನಮ್ಗಳಿಗೆ ಫುಡ್ ರೆಡಿ ಮಾಡ್ಕೋಬೇಕು. ಒಂದಲ್ಲ, ದಿನಕ್ಕೆ 5 ಥರ ಅಡುಗೆ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಇದೆಲ್ಲ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ ಹೇಗೋಗುತ್ತೆ, ಅದಕ್ಕೋಸ್ಕರ ನಾವು ನಮಗೋಸ್ಕರ ಹೇಗೆ ಟೈಮ್ ಕೊಟ್ಕೊಂಡು ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋ ಮಾಡಬೇಕಾದ್ರೆ ನಾನು ಅಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಎಲ್ಲ ವೀಡಿಯೋಸ್ ಮಾಡಿದ್ದೀನಿ, ಎಡಿಟ್ ಮಾಡೋಕ್ಕೆ ಫೋನಲ್ಲಿ ಮೆಮೊರಿ ಇಲ್ಲ. ಸೊ ಆಲ್ಟರ್ನೇಟ್ ಏನು ಮಾಡಬೇಕು ಅದು ಯೋಚನೆ ಮಾಡಿ ನನಗೆ ಸಿಗೋ ಟೈಮಲ್ಲಿ ನಾನು ಇದೆಲ್ಲ ಮಾಡ್ಕೋತಾ ಇರ್ತೀನಿ. ಹಾಗಾಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಪೂರಿನೂ ಆಗಲೇ ರೆಡಿ ಮಾಡ್ತಾಯಿದ್ದೀನಿ. ಸೊ ಮಕ್ಕಳದೆಲ್ಲ ಲಂಚ್ ಬಾಕ್ಸು ಒಂದೊಂದು ಸರಿ ಹೇಗಾಗುತ್ತೆ ಅಂದರೆ, ಲಂಚ್ ಬಾಕ್ಸ್ ಹಾಕ್ತೀವಿ, ಹಾಕಿದ್ಮೇಲೆ ಅವರು ಸ್ಪೂನ್ ಮರ್ತೋಗಿರುತ್ತೆ, ಇಲ್ಲಾಂದರೆ ಅವ್ರಿಗೆ ನ್ಯಾಪ್ಕಿನ್ ಇಡೋದು ಮರ್ತೋಗಿರುತ್ತೆ. ಗಡಿಬಿಡಿನಲ್ಲಿ ನನ್ನ ಮಕ್ಕಳು ಬಂದು ಹೇಳ್ತಾರೆ, ಅಮ್ಮ ಇವತ್ತು ನೀವು ಸ್ಕೂಲಿಗೆ ಸ್ಪೂನ್ ಹಾಕಿಲ್ಲ, ಇವತ್ತು ನ್ಯಾಪ್ಕಿನ್ ಹಾಕಿಲ್ಲ ಅಂತ ಬಂದು ಕೇಳ್ತಾರೆ. ಇಷ್ಟು ಟೆನ್ಷನ್ ಇರುತ್ತೆ ಮಾರ್ನಿಂಗ್ ಟೈಮಲ್ಲಿ ನಮಗೆ. ನೋಡಿ, ಮತ್ತು ಒಬ್ಬರು ಮಗಳದ್ದು ಲಂಚ್ ಬಾಕ್ಸ್ ರೆಡಿ ಮಾಡಿದೆ. ಈಗ 8:30ಗೆ ಒಬ್ಬಳು ಮಗಳನ್ನು ಕಳಿಸ್ಬೇಕು. ಸೊ ಈಗ ಅವ್ರಿಗೂ ಪ್ರಿಪೇರ್ ಮಾಡಬೇಕು. ಅವಳ ಲಂಚ್ ಬಾಕ್ಸಿಗೂ ಕೂಡ ಈಗ ಮತ್ತೆ ಅವಳಿಗೆ ಟಿಫನ್ನು ಮತ್ತು ಲಂಚ್ ಬಾಕ್ಸಿಗೆ ಪೂರಿ ಹಾಕ್ತಿದ್ದೀನಿ. ಆವಾಗಲೇ ಬಿಸಿದು ಹಾಕ್ಬಿಡ್ತೀನಿ, ಮೊದಲೇ ಹಾಕಿಡಲ್ಲ, ಚಳಿಗೆ ತಣ್ಣಗಾಗುತ್ತೆ ಅಂತ ಹಾಕಿ ಅವಳಿಗೂ ಕೂಡ ಲಂಚ್ ಬಾಕ್ಸ್ ರೆಡಿ ಮಾಡಿಡ್ತಿದ್ದೀನಿ. ಸೊ ಅವಳಿಗೂ ಗ್ರೇಪ್ಸು ಹಾಗೂ ಸ್ನ್ಯಾಕ್ಸಿಗೆ ಗ್ರೇಪ್ಸ್ ಹಾಕಿದ್ದೆ. ಮನೆಯಲ್ಲಿ ನಿನ್ನೆ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಮನೇಲಿ ಹೋಮ್ ಮೇಡ್ ತುಪ್ಪ ಹೇಗಿರುತ್ತೆ ಅಂತ. ನೋಡಿ, ಎಷ್ಟು ಮರಳಾಗಿದೆ. ಎಷ್ಟೇ ಚಳಿ ಇದ್ದು ಹೀಗೆ ಇಷ್ಟೇ ಗಟ್ಟಿ ಇರುತ್ತೆ. ಇದಕ್ಕಿಂತ ಕೆಲವೊಂದು ಸರಿ ಹೆಂಗಿರುತ್ತೆ ಅಂದರೆ, ನಾವು ಡಾಲ್ಡಾರೆ ಹಿಂಗೆ ಫುಲ್ ಗಟ್ಟಿಯಾಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಅದೊಂದು ವೀಡಿಯೋ ತೋರಿಸ್ದೆ. ಹಿಚ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಹಿಚ್ಕಿದ ಬೇಳೆಗೇನಿಲ್ಲ, ಈರುಳ್ಳಿ, ಟೊಮೆಟೊ, 1-2 ಗೋಡಂಬಿ, ಬಾದಾಮಿ, ಚೂರು ಚಕ್ಕೆ, ಲವಂಗ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚೂರು ಚಕ್ಕೆ ಲವಂಗ ಅಷ್ಟೇ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ.
ಹಾಕಿ ಮಾಡಿದೆ. ಮಕ್ಕಳಿಗೆ ಇನ್ನು ಬಂದ ತಕ್ಷಣ ಹೋಮ್ವರ್ಕ್ ಎಲ್ಲ ಮಾಡ್ಸೋಕೆ ಮಧ್ಯದಲ್ಲಿ ಅವ್ರ ಕೆಲಸನೂ ಕೂಡ ಮಾಡ್ತಾ ಇರ್ತೀನಿ. ಪೆನ್ಸಿಲ್ ಶಾರ್ಪ್ ಮಾಡಿಕೊಟ್ಟೆ. ಸೊ ಪಾತ್ರೆಗಳನ್ನೆಲ್ಲ ನಾನು ಆಲ್ಮೋಸ್ಟು ಡಿಶ್ ವಾಷರ್ಗೆ ಹಾಕಿ ಇಟ್ಟಿರ್ತೀನಿ. ಅದಾದ ತಕ್ಷಣ ನಂದು ಅಡುಗೆ ಕಿಚನ್ ಕೆಲಸ ಎಲ್ಲ ಮುಗಿದ ತಕ್ಷಣ ಕ್ಲೀನಿಂಗ್ ಮಾಡಿ ಸ್ಲ್ಯಾಬ್ನೆಲ್ಲ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಏನು ಟಿಪ್ಸ್ ಅಂತಂದರೆ ಇದರಲ್ಲಿ ನಾವು ಯಾವಾಗಲೂ ಕಿಚನಲ್ಲಿ ಜಿರಳೆಗಳು ಎಲ್ಲ ಆಗುತ್ತೆ. ಏನು ಆಗಬಾರ್ದು ಅಂದರೆ ಫಸ್ಟ್ ಕಿಚನ್ ಕ್ಲೀನ್ ಇರಬೇಕು. ಹಾಲು ಚೆಲ್ಲಿರೋದು, ತರಕಾರಿ ಸ್ಮೆಲ್ಲು ಅದೆಲ್ಲ ಇರ್ಕೂಡ್ದು. ಅದಕ್ಕೆ ನಾವು ಯಾವಾಗಲೂ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಅದು ಡಿಶ್ ವಾಷರ್ ಪೌಡ್ರು ಮತ್ತು ಇದೆಲ್ಲ ತರಿಸಿದ್ದೆ. ಸೊ ಅದನ್ನೆಲ್ಲ ಎತ್ತಿಟ್ಟೆ. ಈ ಥರ ನಾನು ಕೋಲಿನಿಗೆ ಖಾಲಿ ಬಾಟ್ಲಿಗೆ ಏನು ಮಾಡಿರ್ತೀನಿ, ಒಂದು ಸ್ವಲ್ಪ ವಿಮ್ ಜೆಲ್ಲು ನೀಟಾಗಿ ಹಾಕಿಟ್ಟಿರ್ತೀನಿ, ನೀರು ಹಾಕಿಟ್ಟಿರ್ತೀನಿ. ಸೊ ಅದನ್ನೆಲ್ಲ ನೀಟಾಗಿ ಸ್ಪ್ರೇ ಮಾಡಿ ಒಂದು ಬಟ್ಟೆಯಿಂದ ನೀಟಾಗಿ ಅದನ್ನು ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಬಟ್ಟೆನೆಲ್ಲ ವೇಟ್ ಮಾಡಿಕೊಂಡು ಇನ್ನೊಂದು ಸರಿ ಕ್ಲೀನ್ ಮಾಡಿಕೊಂಡ್ರೆ ಸ್ಲ್ಯಾಬೆಲ್ಲ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಆಗೋಯ್ತು. ಉಜ್ಜೋದು ಬೇಡ, ತಿಕ್ಕೋದು ಬೇಡ, ಏನು ಬೇಡ, ಕ್ಲೀನಾಗಿ ಆಗೋಗಿರುತ್ತೆ. ಸೊ ನಾನೇನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಟೊಮೆಟೊ, ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ, ಅದನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಂದು ಸರಿ ಮಾಡಿ ನೋಡಿ. ಹಿಚ್ಕಿದ ಬೇಳೆ ಸಾಂಬಾರು ಅದ್ರ ರೆಸಿಪಿನ ಒಂದು ಸಪ್ರೇಟಾಗಿ ಹಾಕ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ಗೆ, ನೀರು ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ MTR ಸಾಂಬಾರು ಪುಡಿ, ಗರಂ ಮಸಾಲ, ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ನೀರು ದೋಸೆಗೆ, ಚಪಾತಿ, ಪೂರಿ, ಗೀ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡಿಕೊಂಡ್ರೆ. ಇನ್ನು ನಾವು ಮಾಮೂಲಿ ಊರುಗಳ ಕಡೆ ಎಲ್ಲ ಹೇಗೆ ಮಾಡ್ಕೋತೀವಿ ಅಂದರೆ ಈರುಳ್ಳಿ, ಟೊಮೆಟೊ ಎಲ್ಲ ಹಸಿದ ಹಾಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಕಾಯಿ ಹಾಕಿ ಮಾಡ್ತೀವಿ. ಬಟ್ ಇದು ಹಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ, ಟೊಮೆಟೊನ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಬಾದಾಮಿ ಮತ್ತು ಗೋಡಂಬಿ, 4 ಬಾದಾಮಿ, ಗೋಡಂಬಿ ಹಾಕ್ಕೊಳ್ಳಿ. 2 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಶುಂಠಿ ಬೇಡ, ಕೊತ್ತಂಬರಿ ಸೊಪ್ಪು ಬೇಡ. 2 ಚೂರಿ ಚುಚ್ಚಕ್ಕೆ ಲವಂಗ, ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕ್ಕೊಳ್ಳಿ. ಸೋಂಪು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ ಒಂದು ಸರಿ. ಇನ್ನು ಆಯಿತು ನೋಡಿ ನಮ್ಮದು ರೊಟೀನ್ ಹೇಗಿರುತ್ತೆ ಅಂತ. ಅಷ್ಟು ಈಸಿ ಇಲ್ಲ, ಅದ್ರ ಮಧ್ಯೆನೂ ಈ ಥರ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳಿಗೆ ಆಲ್ರೆಡಿ ಇನ್ನು ಫ್ರೂಟ್ಸ್ ಏನಾದ್ರು ಬೇಕು, ಸೊ ಅದಕ್ಕೆ ಪಪ್ಪಾಯನ ಹೆಚ್ಚಿ ಕೊಡ್ತಾಯಿದ್ದೀನಿ. ಸೊ ನನ್ನ ಮನೆಯವ್ರ ಫ್ರೆಂಡ್ ಯಾರೋ ಬಂದಿದ್ದರು US ಇಂದ. ಸೊ ಮಕ್ಕಳಿಗೆ ಅಂತ ಚಾಕ್ಲೇಟ್ನ ಗಿಫ್ಟ್ ತೊಗೊಂಬಂದಿದ್ರು. ತುಂಬ ಚೆನ್ನಾಗಿತ್ತು ಚಾಕ್ಲೇಟ್ಸ್ ಮಾತ್ರ. ತುಂಬ ಸಾಫ್ಟಾಗಿ ಒಳಗಡೆ ಎಲ್ಲ ಚಾಕ್ಲೇಟಿಂದ ಸಾಸ್ ಎಲ್ಲ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಸೊ ಅದಕ್ಕೆ ಏನಿರ್ಬೋದು ಅಂತ ಫಸ್ಟ್ ಓಪನ್ ಮಾಡಿ ನೋಡಿದೆ. ಚೆನ್ನಾಗಿತ್ತು ಚಾಕ್ಲೇಟ್ಸ್ ಎಲ್ಲ. ನಾನು ಓಪನ್ ಮಾಡೋ ತನಕ ನನ್ನ ಮಕ್ಕಳು ಬಿಡಲೇ ಇಲ್ಲ. ಈ ಕಡೆ ಒಬ್ಬರು ಕೈ ಹಾಕ್ತಿದ್ದಾರೆ, ಆ ಕಡೆ ಒಬ್ಬರು ಕೈ ಹಾಕ್ತಿದ್ದಾರೆ, ಇದು ನನಗೆ ಅಂತ. ಅದರ ಮಧ್ಯದಲ್ಲಿ ನಂಗೆ ವೀಡಿಯೋ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಯಾಕಾದರೂ ಇದು ಮಾಡ್ತಾಯಿದ್ದೀನಿ ಅನ್ನಂಗೆ ಆಗ್ಬಿಡುತ್ತೆ. ಬಟ್ ಅಷ್ಟೆಲ್ಲ ಮೀಟ್ ಮಾಡ್ತಿದ್ದೀನಿ ಅಂತಂದರೆ ನೀವು ಅದಕ್ಕೆ ನನಗೆ ಸಪೋರ್ಟ್ ಮಾಡಲೇಬೇಕು. ನೋಡಿ ಒಂದೊಂದು ಫ್ಲೇವರಲ್ಲಿದೆ ಚಾಕ್ಲೇಟು. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಇನ್ನೊಂದು ಚಾಕ್ಲೇಟ್ ಪೌಚ್ ಕೂಡ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ. ಅದೇ ನನ್ನ ಮಕ್ಕಳಿಗೆ ಚಾಕ್ಲೇಟ್ಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಕೊಡೋದು. ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಚಾಕ್ಲೇಟ್ನ. ಒಳಗಡೆ ಹೇಗಿದೆ ಅಂದರೆ ತುಂಬ ಚಾಕ್ಲೇಟ್ದು ಸಾಸ್ ಥರ ಸಖತ್ತಾಗಿದೆ, ಸಾಫ್ಟಾಗಿದೆ. ಅಷ್ಟೇ, ಮಕ್ಕಳಿಗೆ ನಾನು ಅದರಲ್ಲಿ ಒಂದು ಚಾಕ್ಲೇಟ್ನ ಕಟ್ ಮಾಡಿ ಇಬ್ಬರಿಗೂ ಆಫ್ ಕೊಟ್ಟೆ ಅಷ್ಟೇ. ಈಗ ಇನ್ನೊಂದು ಚಾಕ್ಲೇಟ್ ಪೌಚ್ ಇದೆ, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಅದರಲ್ಲೂ ಒಂದು 3-4 ಥರ ವೆರೈಟೀಸ್ ಇತ್ತು ಚಾಕ್ಲೇಟ್ಸು. ಹರ್ಷೀಸ್ ಕಿಸಸ್ಸು ಮತ್ತು ಇನ್ನೊಂದು ಯಾವುದೋ ಚಾಕ್ಲೇಟ್ಸ್ ಇತ್ತು. ಫ್ಲೇವರ್ಸ್ ತುಂಬ ಚೆನ್ನಾಗಿತ್ತು, ಡ್ರೈ ಫ್ರೂಟ್ಸ್ದೆಲ್ಲ ಇತ್ತು. ಇಷ್ಟು ಚಾಕ್ಲೇಟ್ಸ್ ಇತ್ತು. ಇದೆಲ್ಲ ಮೋಸ್ಟ್ಲಿ ನಮಗೊಂದು 6 ತಿಂಗಳಾಗುತ್ತೆ ನಾವು ಚಾಕ್ಲೇಟ್. ನಾನು ಇಷ್ಟನ್ನು ಕೊಡೋಲ್ಲ ಮಕ್ಕಳಿಗೆ, 1-2 ಅಷ್ಟೇ. ಒಂದರಲ್ಲಿ ಆ ದೊಡ್ಡ ಚಾಕ್ಲೇಟ್ ಅದಿದೆಯಲ್ಲ, ಆ ಚಾಕ್ಲೇಟಲ್ಲಿ ಅರ್ಧ ಮಾಡಿಕೊಡ್ತೀನಿ. ಆ ಬಾಲ್ ಚಾಕ್ಲೇಟಲ್ಲಿ ಅರ್ಧ ಕೊಡ್ತೀನಿ. ಒಂದೊಂದು ಹರ್ಷೀಸ್ ಕಿಸಸ್ ದಿನ ಕೊಡೋಕ್ಕೆ ಹೋಗಲ್ಲ ನಾನು. ಹಿಂಗೆ 3 ದಿನ 4 ದಿನಕ್ಕೆ ಒಂದು, ಅದರಲ್ಲಿ ಚಿಕ್ಕದು ಅಷ್ಟೇ. ಆ ಥರ ಎಷ್ಟು ದೊಡ್ಡದು ಗಾಯ ಆಗಿದೆ ನೋಡೋಣ. ಎಷ್ಟು ದೊಡ್ಡದು ಗಾಯ ಆಗಿದಮ್ಮ. ತೆಗೆಯಮ್ಮ, ನಿಧಾನಕ್ಕೆ ತೆಗೆಯಮ್ಮ. ಹೆಂಗಾಯ್ತಮ್ಮ ಗಾಯ? ಅಯ್ಯಯ್ಯೋ, ನೋವಾಗ್ತಾಯಿತ್ತು ತುಂಬ. ಹೆಲ್ಪ್ ಮಾಡಲ ನಾನು? ಇಲ್ಲ ಬಾ ತೆಗೆ. ನಾನು ತೆಗಿತೀನಲ್ಲ. ಇಲ್ಲಿ ಎಷ್ಟು ದೊಡ್ಡ ಗಾಯ ಆಗೈತೆ ನೋಡೋಣ. ಅಮ್ಮ 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 ಅಮ್ಮ, ಆ ಗುಳ್ಳೆ ಆಗಿತ್ತಲ್ಲ, ಆ ಗುಳ್ಳೆಗೆ ಹಾಕೊಂಡ್ಬಿಟ್ಟಿದ್ದ. ಅಯ್ಯೋ, ಎಲ್ಲಿ ಗಾಯನೇ ಕಾಣಿಸಲ್ವಲ್ಲಿ. ಬಾಬಾ ನೋವಾಯ್ತಾ? ತುಂಬ ನೋವಾಗುತ್ತಾ? ಮತ್ತೆ ಹಾಕೊಳ್ಳವ. ನೋವಾದ ಇನ್ನೂ ಸರಿ ಹಾಕೋ, ಪರವಾಗಿಲ್ಲ. ಅದನ್ನೇ ಏನು
ಮತ್ತೆ ಯಾಕೆ ಹಾಕತ್ತಿದ್ಯಾ? ಕತ್ತೆ ಕಕ್ಕೋಬೇಕು ನಾನು. ಕತ್ತಿಗೆ ಹಾಕಬೇಕಾ? ಆಮೇಲೆ ಕುತ್ಕೋತಲ್ಲ ಇದು. ಕೂತ್ಕೋತಾ ಇಲ್ಲ, ಕೂತ್ಕೋತೀಗ. ಗಾಯನೂ ಹೋಗಲ್ವಾ? ನಮಗಲ್ಲ, ಪಿಚ್ಚುತ್ತೂ ನಮಗಲ್ಲ. ಹೌದಾ? ಏನಕ್ಕೆ ಹಾಕೊಂಡಿರೋದು ಅದನ್ನು? ಶಿವನ ಅಂತ. ಸುಮ್ಮನೆ ಹಾಕೊಂಡಿರೋದಾ? ಇಲ್ಲಿ ಲೇಟ್ ಆಗುತ್ತಂತ. ಏಟಾಗುತ್ತೆ ಅಂತ. ರಂಗಮ್ಮ ಬಾ ಕೂಚೋ. ನೋಡಿರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇದು ನನ್ನ ಡೈಲಿ ವ್ಲಾಗಲ್ಲಿ ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.